ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಹಾಗೆ ನಾನು ಈಗ ಬೆಳಗ್ಗೆ ಆಗಲೇ 7 ಗಂಟೆ ಆಗಿದೆ. ಈ ಟೈಮಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ, ತುಂಬ ಜನ ನೋಡ್ತಾಯಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನು ನಾನು ಇನ್ನೂ ಯಾವ ಥರ ವೀಡಿಯೋ ಬೇಕು, ಯಾವ ಥರ ಮಾಡಬೇಕು ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಹಾಗೇ ಏನಾದರೂ ತಪ್ಪು ಇದ್ದರೆ, ಸರಿ ಇದ್ದರೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡ್ತೀರಾ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ 7 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ನಾನು ಎದ್ದುಬಿಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ನಾನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಈಗ ಇದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ರಾತ್ರಿ ಏನು ವಾಶ್ ಮಾಡಲಿಲ್ಲ, ಹಾಗೆ ಊಟ ಮಾಡಿಬಿಟ್ಟು ಮಲ್ಕೊಬಿಟ್ಟೆ. ಫುಲ್ಲು ಟಯರ್ಡಾಗಿತ್ತು. ಮುಂದಿನ ದಿನ ತಾನೇ ರಾಮೇಶ್ವರಂಗೆ ಹೋಗ್ಬಿಟ್ಟು ಬಂದೆ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಅದರಿಂದ ಮಲ್ಕೊಬಿಟ್ಟೆ. ಎದ್ದ ತಕ್ಷಣ ಇನ್ನು ಎಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ. ನಮ್ಮ ಮನೆಯವರು ಹೊರಗಡೆ ಹೋಗೋಣ, ಬೇಗ ರೆಡಿಯಾಗಿರು, ಬರ್ತೀನಿ 10 ಗಂಟೆ ಅಷ್ಟೊತ್ತಿಗೆ ಅಂತ ಹೇಳಿಬಿಟ್ಟು ಹೋದರು. ಅವರು ಕೆಲ್ಸಕ್ಕೆ ಬರೋಷ್ಟರಲ್ಲಿ ನಾನು ಇದೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ. ಈಗ ನೆಲ ಒರೆಸೋಣ ಅಂತ ನೀರು ಹಿಡಿದಿಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ತೊಗರಿಬೇಳೆ ಇತ್ತು, ಅದೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ನೈಜಾಲೇ ಯೂಸ್ ಮಾಡ್ತಾ ಇರೋದು ಇಲ್ಲಿ ತಮಿಳ್ನಾಡಲ್ಲಿ. ನೀವೆಲ್ಲ ಯಾವುದು ಯೂಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಹಾಗೇ ಇನ್ನೂ ಯಾವ್ಯಾವ ಥರ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳ್ತಾ ಇದ್ದರೆ ನನಗೆ ಇನ್ನೂ ಮೋಟಿವೇಶನ್ ಆಗಿ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ. ಈಗ ನೀರು ಹಿಡಿದುಬಿಟ್ಟು ಇಟ್ಟಿದ್ದೀನಿ ಅಲ್ಲಿ. ಆಮೇಲೆ ತೊಗರಿಬೇಳೆ ಕ್ಲೀನ್ ಮಾಡೋಣ ಅಂತ ತೊಗೊಂಡೆ. ಹುಳ ಆಗಿಬಿಟ್ಟಿತ್ತು ತುಂಬ. ಊರಲ್ಲಿ ತೊಗೊಂಡಿದ್ದೆ, ಭಾಳ ಇದ್ದಾವಂತ ಇಲ್ಲಿ ಒಂದು ಸ್ವಲ್ಪ ಇಲ್ಲಿನ ತೊಗೊಳ್ಬೇಕಲ್ಲ ಅಂತ ತೊಗೊಂಡು ಬಂದರೆ ಅದು ಹುಳ ಆಗಿಬಿಟ್ಟಿದೆ. ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಕ್ಲೀನ್ ಮಾಡೋಣ ಅಂತ ನೋಡಿದೆ, ಸ್ಟೀಲ್ ಮರದಲ್ಲಿ ಕ್ಲೀನ್ ಆಗ್ತಾಯಿಲ್ಲ. ಅದರಲ್ಲಿರೋವಂಥ ಟೆಸ್ಟ್ ಎಲ್ಲ ಕ್ಲೀನ್ ಆಗ್ತಾಯಿಲ್ಲ. ಅದರಿಂದ ಟೈಮ್ ಆಗುತ್ತೆ ಇದು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅಂತ ಇನ್ನು ಹಾಗೆ ಎತ್ತಿಟ್ಬಿಟ್ಟೆ. ಬಿಸಿಲಿಗೆ ಇಟ್ಬಿಟ್ಟು ನಾಳೆ ಕ್ಲೀನ್ ಮಾಡೋಣ ಅಂತ ಹಾಗೆ ಎತ್ತಿಟ್ಟಿದ್ದೀನಿ. ನಾಳೆ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ. ತುಂಬಾ ಡಸ್ಟ್ ಆಗಿಬಿಟ್ಟಿತ್ತು. ಹಾಗೆ ನೋಡಿ ಹಾಗೆ ಎತ್ತಿಟ್ಬಿಟ್ಟೆ. ತುಂಬಾ ಡಸ್ಟು ಇದು ಮರದಲ್ಲಿ ಕ್ಲೀನ್ ಆಗ್ತಾಯಿಲ್ಲ. ಮರಕ್ಕೆಲ್ಲ ನೋಡಿ ಬೆಳ್ಳಗೆ ಕಾಣಿಸ್ತಾ ಇದೆಯಲ್ಲ, ಒಂಥರ ಹತ್ಕೊಳ್ತಾ ಇದೆ ಅದರಲ್ಲಿರೋಂಥ ಪೌಡ್ರೆಲ್ಲ. ಅದಕ್ಕೆ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ಇವಾಗ ಆಗ್ತಾಯಿಲ್ಲ ಅಂತ ಹೊರಗಡೆ ಇಟ್ಬಿಟ್ಟು ನಾನು ಈಗ ಇದು ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ನೆಲ ಎಲ್ಲ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಇನ್ನೇನು ಸ್ನಾನಕ್ಕೆ ಹೊರಟಿದ್ದೀನಿ. ಸ್ನಾನ ಮಾಡ್ಕೊಬಂದು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು. ಪೂಜೆ ಸಾಮಾನೆಲ್ಲ ಇವತ್ತು ಶುಕ್ರವಾರ ಅಲ್ವಾ, ಆದ್ದರಿಂದ ನಾನು ಕ್ಲೀನ್ ಮಾಡಬೇಕು. ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತಂದಿದ್ದೆ. ಇನ್ನೇನು ಅಷ್ಟರಲ್ಲೇ ನಮ್ಮ ಮನೆಯವರು ಬಂದರು. ದೋಸೆ ಹಿಟ್ಟು ಇತ್ತು, ಅದರಲ್ಲಿ ಇನ್ನು ಇಬ್ಬರು ತಿಂದುಬಿಟ್ಟು ಇನ್ನೂ ಸ್ವಲ್ಪ ಉಳಿಯುತ್ತೆ ದೋಸೆ ಹಾಕಿದರೆ. ಅದಕ್ಕೆ ಪೊಡ್ಡ ಅದನ್ನು ಹಾಕಿದರೆ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಪೊಡ್ಡುಗೆಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಮನೆಯವರು ಪೊಡ್ಡು ಹಾಕ್ತಾಯಿದ್ರು. ನಾನು ಚಟ್ನಿಗೆ ರೆಡಿ ಮಾಡಿಕೊಂಡು ಚಟ್ನಿ ಮಿಕ್ಸಿಗೆ ಹಾಕಿದ್ದೀನಿ. ಹಾಗೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ ನಾನು. ದೇವ್ರ ಪೂಜೆ ಎಲ್ಲ ಈ ಥರ ನೋಡಿ. ಈ ದಾಸವಾಳದ ಹೂವು ಚೆನ್ನಾಗಿದೆ ಅಲ್ವಾ, ಪರ್ಪಲ್ ಕಲರ್ ತುಂಬ ಚೆನ್ನಾಗಿದೆ. ನನಗೂ ತುಂಬ ಇಷ್ಟ ಆಯ್ತು ಈ ಕಲರು. ನಾವು ಮನೆ ಮುಂದೆ ಕಾಂಪೌಂಡ್ ಮುಂದೆನೇ ಆಗಿದೆ, ಅದರಲ್ಲಿ ತೊಗೊಂಡು ಬಂದು ಇಟ್ಟೆ. ಅವತ್ತು ಹೋಗೋಕ್ಕಾಗಲಿಲ್ಲ. ಅವತ್ತು ಬೇಡ ನಾಳೆ ಹೋಗೋಣ ಅಂತ ಹೇಳಿದರು. ಶುಕ್ರವಾರ ದಿನ ಇವತ್ತು ಬೇಡ ನಾಳೆ ಹೋಗೋಣ ಅಂತ ಹೇಳಿದರು. ಅದಕ್ಕೋಸ್ಕರ ಹೋಗಲಿಲ್ಲ. ಇನ್ನೇನು ಮತ್ತು ಬೆಲ್ಲ, ಆರ್ಗಾನಿಕ್ ಬೆಲ್ಲ ಖಾಲಿಯಾಗಿತ್ತು. ನಾವು ಆರ್ಗಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಆರ್ಗಾನಿಕ್ ಬೆಲ್ಲದ ಪುಡಿ, ಉಂಡೆ ಬೆಲ್ಲ, ಹಾಗೆ ಇದು ತೊಗೊಂಡ್ವಿ ಅರಿಶಿನ, ಹಾಗೆ ನವಣಕ್ಕಿ ತೊಗೊಂಡ್ವಿ. ಇಲ್ಲೇ ಸಿಗುತ್ತೆ ನೋಡಿ, ಈ ಥರ ತಯಾರು ಮಾಡ್ತಾಯಿದ್ದಾರೆ ಫ್ಯಾಕ್ಟ್ರಿ ಇಲ್ಲಿ.
ನೋಡಿ ಆ ಕಡೆ ಎಲ್ಲ ಪ್ಯಾಕಿಂಗ್ ಮಾಡಿ ಹಾಕಿದ್ದಾರೆ. ಇದೆಲ್ಲ ಹೊರದೇಶಕ್ಕೆಲ್ಲ ಹೋಗುತ್ತಂತೆ. ನಮ್ಮ ಮನೆಯವರು ಹೇಳ್ತಾಯಿದ್ರು ಇದೆಲ್ಲ ಹೊರದೇಶಕ್ಕೆಲ್ಲ ಹೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ಅಂದರೆ ಇಲ್ಲಿ ನಾನು ತಮಿಳ್ನಾಡಲ್ಲಿ ಯೂಸ್ ಮಾಡ್ತಾ ಇರೋದು ಅದೇ, ಆಗಲೇ ಕರ್ನಾಟಕ ಅಲ್ಲಿ ನಮ್ಮೂರಲ್ಲಿ ಯೂಸ್ ಮಾಡ್ತಾ ಇರೋದು ಅದನ್ನೇ. ಹಾಗೆ ಅಲ್ಲಿಂದ ಬಂದುಬಿಟ್ಟು ನಾವು ರಿಲಯನ್ಸಿಗೆ ಹೋಗೋಣ ಅಂತ ಬಂದ್ವಿ, ಬಿಗ್ ಬಜಾರ್ಗೆ. ಬಿಗ್ ಬಜಾರ್ಗೆ ಬಂದಮೇಲೆ ಅಲ್ಲಿ ಅದು ಸಾಮಾನು ತೊಗೊಂಡು ಬಂದ್ವಿ. ಒಂದು ಸ್ವಲ್ಪ ಸಾಮಾನುಗಳು ಬೇಕಿತ್ತು, ತೊಗೊಂಡು ಬಂದ್ವಿ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ, ಇದು ಶನಿವಾರದ ದಿನ. ನಾನು ಮನೇಲಿ ರೆಡಿಯಾಗಿದ್ದು ಏನೂ ನೋಡಿಸ್ಲಿಲ್ಲ. ರೆಡಿಯಾಗಿಬಿಟ್ಟು ಡೈರೆಕ್ಟಾಗಿ ಈಗ ಹೋಗ್ತಾಯಿದ್ದೀವಿ. ಇವಾಗ ನಮ್ಮ ಮನೆಯವರಲ್ಲಿ ಬಿಟ್ಬಿಟ್ಟು ನನ್ನನ್ನು ಅವರು ಕೆಲಸ ಇದೆ ಇನ್ನು ಕೆಲ್ಸಕ್ಕೆ ಹೋಗ್ತಾರೆ. ಇದೇ ರೋಡಲ್ಲೇ ನಾನು ಮೊದಲಿದ್ದಿದ್ದು. ಇಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ದೊಡ್ಡ ಬಿಲ್ಡಿಂಗು, ಇಲ್ಲೆಲ್ಲ ಹಸುಗಳು ಕಟ್ಕೊಂಡಿದ್ರು. ಅದೇ ಅವ್ರ ಹತ್ರನೇ ನಾನು ಹಾಲು ತೊಗೊಳ್ತಾ ಇದ್ದೆ, ತುಂಬ ಚೆನ್ನಾಗಿರೋವು. ಈಗ ಅವರೆಲ್ಲ ಖಾಲಿ ಮಾಡಿಬಿಟ್ಟು ಹೋಗ್ಬಿಟ್ರು. ಈಗ ನೋಡಿ ಈಗ ಬಂದಿದ್ದೀನಿ ನನ್ನ ಫ್ರೆಂಡ್ ಮನೆಗೆ. ನನ್ನ ಫ್ರೆಂಡ್ ಮನೆ, ಹಾಗೆ ನಮ್ಮ ಮನೆಯವ್ರ ಫ್ರೆಂಡು ಅವ್ರ ಮನೆಗೆ ಬಂದಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ, ಫೋನ್ ಮಾಡ್ತಾನೆ ಇದ್ಲು, ಎಲ್ಲಿದ್ಯಾಕ್ಕ ಅಂತ. ನಾನು ಊರಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದೆ. ಈಗ ನಾನು ಬಂದಿರೋದು ಗೊತ್ತಾಗಿದೆ ಅಲ್ವಾ. ಈಗ ನನ್ನನ್ನು ದಿಢೀರಂತ ನೋಡಿಬಿಟ್ಟು ಶಾಕ್ ಆಗಿಬಿಟ್ರು. ನೋಡಿ, ಅವ್ರಿಗೆ ಒಂಥರ ಖುಷಿ, ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾಯಿಲ್ಲ. ಕೇಳ್ತಾ ಇದ್ಲು ಫೋನ್ ಮಾಡಿ, ಇಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಹೇಳ್ತಾ ಇದ್ದ, ಸುಳ್ಳು ಹೇಳ್ದಲ್ವಕ್ಕ ಅಂತ. ನೋಡಿ, ಇದೇ ಮನೆಯಲ್ಲೇ ನಾನು ಮೊದಲು ಇದ್ದಿದ್ದು. ಈ ಮನೆಯಿಂದನೇ ನಾನು ಖಾಲಿ ಮಾಡಿಕೊಂಡು ನಮ್ಮೂರಿಗೆ ಹೋಗಿದ್ದು. ಇವರೆಲ್ಲನೂ ನನ್ನ ಪಕ್ಕದ ಮನೆಯಲ್ಲಿ ಇದ್ದಂಥ ಫ್ರೆಂಡ್ಸ್ ಎಲ್ಲರೂ. ನೋಡಿ, ಇವರೆಲ್ಲ ಅಮ್ಮ, ಅದೇ ನಮ್ಮ ಮನೆಯವ್ರ ಫ್ರೆಂಡ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವರ ಅಮ್ಮ, ಅವ್ರ ಮಗ, ಫ್ರೆಂಡ್ ಮಗ. ಅವನು ಏನೇನೋ ಬರೀತಾ ಇದ್ದ, ಅದಕ್ಕೆ ಅವನ್ನ ವೀಡಿಯೋ ಮಾಡ್ತಾಯಿದ್ದೆ. ತುಂಬಾ ಚೇಷ್ಟೆ ಮಾಡ್ತಾನೆ, ತುಂಬ ಕ್ಯೂಟಾಗಿ ಮಾತಾಡ್ತಾನೆ. ಏನು ಮಾಡ್ತೀವಿ, ಕನ್ನಡ ಮಾತಾಡಲ್ಲ, ತಮಿಳಲ್ಲಿ ಮಾತಾಡ್ತಾನೆ. ತುಂಬ ಚೆನ್ನಾಗಿರುತ್ತೆ ಹುಡುಗರ ಮಾತು. ನಾವು ಹುಟ್ಟಿದ ತಕ್ಷಣ ನಾವು ಹೋಗ್ಬಿಟ್ವಿ ಖಾಲಿ ಮಾಡಿಕೊಂಡು. ಹಾಗೆ ಮಧ್ಯಾಹ್ನ ಆಗಲೇ 2 ಗಂಟೆ 1 ಗಂಟೆ ಆಗಿತ್ತು. ಆ ಟೈಮಲ್ಲಿ ಇನ್ನು ಊಟಕ್ಕೆ ರೆಡಿ ಮಾಡಿದ್ಲು. ನಾವು ಹೋಗೋದು ಗೊತ್ತಿಲ್ವಲ್ಲ, ಎಲ್ಲ ಬೆಳಗ್ಗೆನೇ ಮಾಡಿದ್ಲು. ಒಂದು ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಸಾರು ಮಾಡಿದ್ಲು, ಹಾಗೆ ರಸಮ್ ಮಾಡಿದ್ಲು. ಇದೆಲ್ಲ ಬೆಳಗ್ಗೆದು. ಹಾಗೆ ಅನ್ನ ಬೆಳಗ್ಗೆ ಮಾಡಿದ್ಲು, ನುಗ್ಗೆ ಸೊಪ್ಪು ಪಲ್ಯ ಮಾಡಿದ್ಲು. ಕುಕ್ಕರಲ್ಲಿರೋ ಅಂಥ ಅನ್ನ ನನಗೆ ಬಿಸಿ ಅನ್ನ ಅಂತ ಮಾಡಿದಾಳೀಗ. ನಾನು ಹೋಗಿದ್ದೀನಿ ಅಂತ ಕ್ಯಾರೆಟ್ ಬೀನ್ಸ್ ಪಲ್ಯ ಮಾಡಿ ಹಪ್ಪಳ ಕೊರೆದಿಟ್ಟಿದ್ಲು. ಏನು ಮಾಡೋಕ್ಕೆ ಹೋಗಬೇಡ, ಇರೋದನ್ನೇ ಸಾಕು ಅಂತ ಹೇಳಿದೆ. ಊಟ ಮಾಡಿಬಿಟ್ಟು ಈಗ ಹಸು ನೀರು ಕುಡಿಸ್ಬಿಟ್ಟು ಕಟ್ಟಾಕಬೇಕು ಅಂತ ಬಂದಳು. ನಾನು ಹೊರಗಡೆ ಬಂದೆ ವೀಡಿಯೋ ಮಾಡಿಕೊಂಡು. ಅಕ್ಕ, ನಾನು ಯಾವ ಥರ ಇದ್ದೀನಿ, ನೀನು ಹಾಗೆ ಮಾಡ್ತಾಯಿದ್ದೀಯಾ, ಬೆಳಗ್ಗೆ ಯಾವ ಥರ ಇದ್ದೆ ಇವಾಗೂ ಅದೇ ಥರ ಇದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀಯಾ ಅಂತ ಹೇಳ್ತಾಯಿದ್ಲು. ತುಂಬ ತಮಾಷೆಗೆ ಚೆನ್ನಾಗಿರುತ್ತೆ, ಒಳ್ಳೆ ರೆಸ್ಪಾನ್ಸ್ ಇರುತ್ತೆ ಇವ್ರದ್ದೆಲ್ಲ. ಅಕ್ಕ ಈ ಥರ ಮಾಡೋಕ್ಕ, ಈ ಥರ ವೀಡಿಯೋ ಮಾಡೋಕ್ಕ ಅಂತ. ಹಾಗೇ ನಾವು 4:15 ಆಗಿತ್ತು. ಇನ್ನು ಹೊರಗಡೆನೇ ನಿಂತಿದ್ವಿ. ಅವ್ರ ಮಗಳು ಬಂದು ತಮಿಳ್ ಅಂತ. ಅವಳು ಚಿಕ್ಕ ಪಾಪು ಇದ್ದಾಗೆಲ್ಲ ನಾನು ವೀಡಿಯೋಲ್ಲೆಲ್ಲ ನೋಡಿದ್ದಾಳೆ. ಇವಳು ಹುಟ್ಟಿದಾಗೆ ನಾನು ಚಾನಲ್ ಓಪನ್ ಮಾಡಿದ್ದು. ನಾನು ಬಂದಿರೋದು ಖುಷಿಗೆ ಅವಳಿಗೆ ಅಷ್ಟು ಖುಷಿ ಆಗ್ಬಿಡ್ತು. ಬಸ್ಸಲ್ಲಿಂದನೇ ಹೋಗಿ ಕಿರಿಚ್ಕೊಂಡು ಅತ್ತೆ ಬಂದುಬಿಟ್ಟಿದ್ದಾಳೆ ಅಂತ ಕಿರಿಚ್ಕೊಂಡು ಓಡಿ ಬಂದಳು. ಅವಳಿಗೊಂದು ಸಂತೋಷ ಆಗಿಬಿಟ್ಟಿದೆ. ಇವಾಗ ನಮ್ಮ ಮನೆಯವ್ರು ನೋಡಬೇಕೀಗ, ರೆಡ್ಡಿ ಮಾಮ ಎಲ್ಲಿದ್ದಾರೆ ಅಂತ ಅವ್ರನ್ನ ಹುಡುಕ್ತಾ ಇದ್ದಾಳೆ. ಅವರಿದ್ದಾರೆ ಅಂತ ಓಡೋಳು, ಅವರಿಲ್ಲ. ಹಾಗೆ 6 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಸ್ನ್ಯಾಕ್ಸ್ ಮಾಡಿದ್ದಾಳೆ, ನನಗೆ ಗೊತ್ತಿಲ್ಲ. ಒಳಗೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಕೊಬಂದಿದ್ದಾಳೆ. ಪಕೋಡ ಮಾಡಿದ್ಲು, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಈರುಳ್ಳಿ ಹೆಚ್ಚಾಕಿ ಪಕೋಡ ಮಾಡಿದ್ದಾಳೆ. ಇವೆಲ್ಲ ಏನಕ್ಕೆ ಮಾಡ್ತಾಯಿದ್ದೀಯ ಅಂದರೆ, ಇಲ್ಲ ಅಕ್ಕ, ನೀನೆಲ್ಲ ಮಾಡಿಕೊಡ್ತಾ ಇರಲಿಲ್ಲ, ಇವಾಗ ನಾನು ಮಾಡಿಕೊಡ್ತೀನಿ ತಿನ್ನಕ್ಕ ಅಂತ. ಅವಳಿಗೊಂಥರ ಸಂತೋಷ ಆಗಿಬಿಟ್ಟಿದೆ. ಅವಳಿಗೆ ಜೊತೆಗೆ ಹುಟ್ಟಿರೋ ಅಕ್ಕ ಬಂದಿದ್ದಾಳೆ ಅನ್ನೋ ಅಷ್ಟು ಸಂತೋಷ ಆಗಿಬಿಟ್ಟಿದೆ. ಅದೆಲ್ಲ ಮುಗಿಸ್ಕೊಂಡು ನಾನು ಪಕ್ಕದ ಮನೆಯಲ್ಲೆಲ್ಲ ಇದ್ರಲ್ಲ, ಅವರೆಲ್ಲ ಪರಿಚಯ ಇದ್ರಲ್ಲ, ಅವ್ರನ್ನೆಲ್ಲ ಕೆಲಸದಿಂದ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಬರೋಷ್ಟರಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು. ಅವ್ರು ಬಂದಮೇಲೆ ಇನ್ನು ನಾವು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ, ನೋಡಿ ಹುಡುಗರಿಗೆಲ್ಲ
ಅವ್ರನ್ನ ಕರ್ಕೊಂಡೋಗ್ಬಿಟ್ಟು ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ಕೊಂಬಂದಿದ್ದಾರೆ. ಹಾಗೆ ಅವಳು ತಮಿಳು ಚಿಕ್ಕ ಪಾಪು ಇದ್ದಾಗೆಲ್ಲ ನಮ್ಮ ಹತ್ರ ಇದ್ಲಲ್ಲ, ಅವೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ದು ಅವ್ರು ನೋಡಿಸ್ತಾ ಇದ್ದಾರೆ. ಅವರು ಕರ್ಕೊಂಡೋಗ್ಬಿಟ್ಟು ನೋಡಿ ಚಾಕ್ಲೇಟು ಇಬ್ಬರನ್ನೂ ಕರ್ಕೊಂಡೋಗಿ ಕೊಡಿಸ್ಕೊಬಂದಿದ್ದಾರೆ. ಅವ್ರಿಗೆ ಏನೇನು ಬೇಕೋ ಅದು ಕೊಡಿಸ್ಕೊಬಂದಿದ್ದಾರೆ. ಅವ್ರಿಗೆ ಹುಡುಗರಂದರೆ ತುಂಬಾ ಇಷ್ಟ, ಆದರೂ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ. ಅದಕ್ಕೆ ಈಗ ಹೋಗಿ ಕೊಡಿಸ್ಕೊಂಡು ಬಂದರು. ಇವಾಗ ಅದು ನನ್ನ ಚಾಕ್ಲೇಟ್ ಅಂತ ಒಬ್ರೊಬ್ರು ಜಗಳ ಮಾಡ್ತಾಯಿದ್ರು. ತಮಿಳು ಎಷ್ಟೇ ಥರ ಆಗ್ಬಿಟ್ಟಿದ್ದಾಳೆ, ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಕ್ಯೂಟಾಗಿ. ಅತ್ತೆ ಇರಿ ಅತ್ತೆ, ನಾಳೆ ಹೋಗುವಂತೆ ಇರಿ ಅತ್ತೆ ಅಂತ ಎಷ್ಟು ಮುದ್ದಾಗಿ ಹೇಳ್ತಾಯಿದ್ಲು. ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡ್ತಿರೋದು ಬಂದು ನನ್ನ ಹತ್ರ ಚೇಷ್ಟೆ ಮಾಡ್ತಾಯಿದ್ದ. ಹಾಗೆ ಅಮ್ಮ ಹೇಳ್ತಾಯಿದ್ರು, ವೀಡಿಯೋಲೆಲ್ಲ ಈ ಥರ ಹೇಳು, ಈ ಥರ ಮಾಡು ಅಂತ ಅಂದರೆ ತುಂಬ ಚೆನ್ನಾಗಿ ಮೋಟಿವೇಶನ್ ಆಗಿ ತುಂಬ ಎಲ್ಪ್ ಮಾಡ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ. ಅದರಿಂದ ನಾನು ಅಲ್ಲಿಗೆ ಹೋದ್ಮೇಲೆ ವೀಡಿಯೋ ಮಾಡೋಕ್ಕೆ ಇಷ್ಟ ಬೀಳ್ತೀನಿ. ಅವ್ರ ಜೊತೆಗಿದ್ದಾಗೆಲ್ಲ ನನಗಿನ್ನೂ ವೀಡಿಯೋ ಮಾಡೋದಕ್ಕೆಲ್ಲ ಇಷ್ಟ ಆಗುತ್ತೆ. ಆದರೆ ಇಲ್ಲೇ ಇದ್ದಿದ್ರು ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ದೆ. ಏನು ಮಾಡೋದು, ನಾನು ಇರೋದಕ್ಕಾಗಲಿಲ್ಲ. ಹೋಗಬೇಕಾದಂಥ ಪರಿಸ್ಥಿತಿ ಬಂದಮೇಲೆ ಹೋಗಲೇಬೇಕು. ಎಲ್ಲಿದ್ದರೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಅಂದರೆ ತುಂಬ ಒಳ್ಳೆ ಫ್ರೆಂಡ್ಸು, ಅದು ಸಾಕು ನನಗೆ. ಇವನು ಚೇಷ್ಟೆ ಮಾಡ್ತಿದ್ನಂತ ನಾನು ವೀಡಿಯೋ ಮಾಡತ್ತೆ ಅಂತ ಹೇಳ್ದೆ, ಅದಕ್ಕೆ ವೀಡಿಯೋ ಮಾಡಿದೆ. ಇನ್ನೇನು ನಾವು ಹೊರಟ್ವಿ. ಹೊರಟ್ಮೇಲೆ ಅರಶಿನ ಕುಂಕುಮ ಕೊಟ್ಟಳು. ಹೂವು ಅರಶಿನ ಕುಂಕುಮ ಕೊಟ್ಟರು. ಇನ್ನೇ ತೊಗೊಂಡು ಹೊರಟಿದ್ದೀವಿ. ಹಾಗೆ ಹೊರಟ್ಮೇಲೆ ಅತ್ತೆ ನಾನು ಫೋಟೋ ತೆಗಿಯತ್ತೆ, ನಾನು ಹೇಗಿದ್ದೀನಿ ನೋಡತ್ತೆ ಅಂತ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡ. ಒಂದು ವೀಡಿಯೋ ಫೋಟೋ ತೆಗೆದ್ವಿ. ಹಾಗೆ ನಿಮಗೆಲ್ಲರಿಗೆ ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಹಾಗೆ ನನ್ನ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಯಾವ ಥರ ಇದ್ದಾರೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಯಾವ ಥರ ಇಷ್ಟ ಆದ್ರೆ ನಿಮಗೆಲ್ಲರಿಗೂ ಅಂತ ಹೇಳಿ. ಓಕೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.